ಈಗ ಆರ್ ಜೆ ಪುನೀತ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್, ನಮಸ್ತೆ ರಾಧಿಕಾ. ನಮಸ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈಡೆನ್ಸ್ ನ್ಯೂಸ್ ಕನ್ನಡ ವೀಕ್ಷಕರಿಗೆ ನಾಡಹಬ್ಬ ದಸರಾದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ವರ್ಷದ ರೆಡ್ ಅಂಬಾರಿ ಇದು? ಸೊ ಇದು ನನ್ನ 6ನೇ ವರ್ಷದ ರೆಡ್ ಅಂಬಾರಿ. ಸೊ ಪ್ರತಿ ವರ್ಷನೂ ಕೂಡ ಸಾಕಷ್ಟು ಚೇಂಜಸ್ನ ನಾವು ನೋಡಿದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು ನನ್ನ ಫಸ್ಟ್ ಅಂಬಾರಿ ಆದಾಗ ಟಿಲ್ ನಾವು ರೆಡ್ ಅಂಬಾರಿ ಮಾಡಿದ್ವಿ. ಈ ಕಾನ್ಸೆಪ್ಟ್ ಥರನೇ ಇತ್ತು ಅದು, ಬಟ್ ಟಿಲ್ ಮಾಡಿದ್ವಿ. ಅದಾದ್ಮೇಲಿಂದ ಇವಾಲ್ವ್ ಆಗಿ ಈ ಥರ ಎಲ್ಲ ಸೆಟಪ್ ಆಗಿದೆ ಈಗ. ಸೊ ಪ್ರತಿ ವರ್ಷ ನಾವು ದಸರಾ ಬರ್ತಿದ್ದ ಹಾಗೆ ನಮಗೆ ಡಬಲ್ ಖುಷಿ. ರೆಡ್ ಎಫ್ ಎಮ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಒಂದು ಅಂಬಾರಿ ಇರುತ್ತೆ, ನಾಡಹಬ್ಬ ದಸರಾನ ನೋಡ್ತೀವಿ, ಜೊತೆಗೆ ರೆಡ್ ಅಂಬಾರಿ ಇರುತ್ತೆ. ಆ್ಯಂಡ್ ನಮ್ಮ ಲಿಸ್ನರ್ಸ್ ಕೂಡ ನಾವೆಲ್ಲೇ ಹೋದರೂ ಖುಷಿಯಿಂದ ಬಂದು ಏನಿದು ಈ ಥರ ಇದೆಯಲ್ಲ ಅಂತ ಖುಷಿಯಿಂದ ಆಶ್ಚರ್ಯದಿಂದ ಬಂದು ಕೇಳಿ ನೋಡಿ ಮಾತಾಡಿ ಆ ಖುಷಿನ ಹಂಚಿ ಹೋಗ್ತಾರೆ. ಆ್ಯಂಡ್ ನೀವು ಹೇಳ್ತಾ ಇರ್ತೀರಲ್ಲ ಈ ವರ್ಷ ಏನು ಸ್ಪೆಷಲ್ ಇದೆ ಅಂತ, ಇಲ್ಲಿ ಯಾರು ಬರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ವ್ಯಕ್ತಿತ್ವ ಬರುತ್ತೆ ಅಂತ. ಬಿಕಾಸ್ ರೇಡಿಯೋ ಅದೇ, ಆದರೆ ಅಲ್ಲಿ ಮಾತನಾಡುವ ಶೈಲಿ ಆಗಿರ್ಬೋದು, ಅಲ್ಲಿ ಮಾತನಾಡುವಂಥ ಎನರ್ಜಿ ಆಗಿರ್ಬೋದು ಚೇಂಜ್ ಆಗೋದು ನಮ್ಮ ಜೊತೆ ಯಾರಿದ್ದಾರೆ ಅನ್ನೋದನ್ನು ನಾವು ನೋಡಿದಾಗ. ಸೊ ಹಾಗಾಗಿ ಪ್ರತಿ ವರ್ಷವೂ ನಮಗೆ ಒಳ್ಳೊಳ್ಳೆ ಲಿಸ್ನರ್ಸ್ ಬರ್ತಾರೆ, ಒಳ್ಳೊಳ್ಳೆ ಗೆಸ್ಟು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಮೂವಿ ಟೀಮ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ನಮಗೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ ಅಂತ ಹೇಳಬೇಕು. ಈಗ ನೀವು 6 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ಒಂದು ಯಾವುದಾದ್ರೂ ಈ ಥರ ಚೆನ್ನಾಗಿತ್ತು ಅಂದರೆ ಆ ವರ್ಷ ಯಾವುದು? ಆ್ಯಕ್ಚುಲಿ ಒಂದು ವರ್ಷ ಚೆನ್ನಾಗಿತ್ತು ಅನ್ನೋದಾದರೆ 6 ವರ್ಷವೂ ಚೆನ್ನಾಗಿತ್ತು. ಬಟ್ ಅದರಲ್ಲಿ ನಾವು ಒಂದು ದಿನ ಏನು ಮಾಡಿದ್ವಿ ಅಂದರೆ ಆಯುಧ ಪೂಜೆ ಟೈಮಲ್ಲಿ ಒಳಗಡೆ ಪ್ಯಾಲೇಸ್ ಒಳಗಡೆ ಎಂಟ್ರ್ ಆಗಿದ್ವಿ. ಆನೆಯ ಹಿಂದೆನೇ ಆ ಅಂಬಾರಿ ಹೊರುವ ಆಗ ಅರ್ಜುನನ ಹಿಂದೆ ನಾವು ಇದ್ವಿ. ಸೊ ಹಾಗಾಗಿ ಆ ಒಂದು ಮೂಮೆಂಟ್ ಎಲ್ಲ ತುಂಬ ಖುಷಿಯಾಗಿತ್ತು, ನಮಗೆ ಎಕ್ಸೈಟೆಡ್ ಆಗಿದ್ವಿ. ಸೊ ಈ ವರ್ಷವೂ ಕೂಡ ಅದೇ ಎಕ್ಸೈಟ್ಮೆಂಟ್ ಜಾರಿಯಲ್ಲಿರುತ್ತೆ. ನಮ್ಮ ಲಿಸ್ನರ್ಸ್ ಎಲ್ಲೇ ಇದ್ರೂ ಕೂಡ ಯಾರೆಲ್ಲ ಈಡೆನ್ಸ್ ನ್ಯೂಸ್ ಕನ್ನಡ ನೋಡ್ತಾ ಇದ್ದೀರಾ ಅವರು ನಮ್ಮ ರೆಡ್ ಅಂಬಾರಿನ ಫಾಲೋ ಮಾಡಿ, ಅಂದರೆ ನಾವು ಆನೇರಲ್ಲಿ ಎಲ್ಲೆಲ್ಲಿ ಹೇಳ್ತೀವಿ ಅಲ್ಲಿ ಬಂದು ಫಾಲೋ ಮಾಡ್ತಾ ನಮ್ಮ ಜೊತೆ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡಿ, ರೆಡ್ ಎಫ್ ಎಮ್ ಕೇಳಿ ಮಸ್ತ್ ಮಜಾ ಮಾಡಿ. ಈಡೆನ್ಸ್ ಕನ್ನಡ ನ್ಯೂಸ್ನ ಖಂಡಿತ ಮರಿದೆ ನೋಡ್ತಾನೆ ಇರಿ. ದಸರಾ ಅಪ್ಡೇಟ್ಸ್ ಎಲ್ಲ ಅವ್ರು ಕೊಡ್ತಾ ಇರ್ತಾರೆ ನಿಮಗೆ.